ಹಲೋ ಗಾಯ್ಸ್, ಡೇ 2 ಆಫ್ ಕಾಸಿಲ್ಲದೆ ಕೇದಾರ್ನಾಥಿಗೆ. ಅಲ್ಲಿಂದ ಮತ್ತೆ ನಾವು ಮತ್ತೆ ಅಲ್ಲಿಂದ ಹೊರಟ್ವಿ. ಅಲ್ಲಿ ಒಂದು ಟೀ ಕುಡಿದು ಜಸ್ಟ್ ಅಲ್ಲಿಂದ ಹೊರಟು ಇಲ್ಲಿ ಒಂದು ನಿಲ್ಲಿಸಿದ್ದಾರೆ. ಏನು ಕತೆ ಅಂತ ಗೊತ್ತಿಲ್ಲ. ಸುಮ್ಮನೆ ಟೈರ್ ಆದಿದೆ ಅಂತೆಲ್ಲ ಚೆಕ್ ಮಾಡಿ. ಒಳ್ಳೆ ಡ್ರೈವರ್ ಮಾತ್ರ. ನಾನು ಸ್ವಲ್ಪ ಮಲಗಿದೆ, ಇವಾಗ ಎದ್ದೆ. ಇನ್ನು ಹೇಳ್ತಿದ್ದು ಹೇಗೆ ಮಡಿಸ್ತಾರೆ ಅಂತ. ಈಗ ಎಂತ ಸ್ವಲ್ಪ ಗುಜಿ ಗುಜಿ ಮಾಡಿ ಗ್ರೂಪ್ ಫೋಟೋ ಆಡ್ ಮಾಡ್ರಿ, ಬೇಜಾರಿಲ್ಲ. ಇದನ್ನು ಹ್ಯಾಕ್ ಮಾಡಬೇಡ್ರಿ ಅಷ್ಟೇ. ಇಲ್ಲಿ ಟಾಯ್ಲೆಟ್ ಇಲ್ಲ ಗುರು. ಹಮಾರ ಆದ್ಮಿ ಅಲ್ಲಿ ಆರಾಮ್ ಲಾರಿ ಟೈರ್ ಏನ್ ಬಾ ಆಮೇಲೆ ನಾಡು ಮಸ್ತ್. ಅಣ್ಣ ಎಲ್ಲರಿಗೂ ಹೋಗುತ್ತೆ. इधर से राजस्थान एक केदारनाथ में केदारनाथ टेम्पल है. यूपी उत्तराखंड में. केदारनाथ मैं व्लॉगिंग करता हूँ. मैं व्लॉगिंग यूट्यूब में. हाँ, इधर चैलेंज है. ये 0 का क्या है, हिंदी नहीं आते है, थोड़ा थोड़ा आता है. मैंगलोर. हाँ. ये सब गाइस फाइनली यूपी dari drone nih, udah dalam Facebook gua belum ketemu aja. Time that मैं चैलेंज करता हूँ. ये 0 पैसा में जाता है पूरा ड्रॉप. Ningle kadut tidak kadut pada kita ada bodan. व्हाट्सएप में ये मोबाइल का वीडियो, ये वीडियो बहुत लोड करेगा. हाँ, ओके का है. हाँ, एक मोबाइल से रिकॉर्ड करो अभी. हाँ ओके ठीक है. एक कभी करो. हाँ मोबाइल का ना ठीक है. राइट अगला वीडियो पूरा मान तो बाइक को ले रेड लाइट आरे तो ले सिनेमैटिक का yes. भैया ना बहुत लेके ठीक है. ओके
anu Mughlal Academy Chaya Institute Tinggi Projectorial Sudarshaka driver वीडियो बन रहा है हाँ vlog वीडियो बन रहा है vlog में YouTube में हाँ तो वीडियो बन रहा है हाँ अन्ना में क्या लगी brothers ये brothers है हाँ अगले दादा विषय आता तिची yes nice ఇప్పుడు ముగ్గుల ఎక్కడి ప్రజెక్ట్ కొరియారు ఆడు ఇనికాడు ఎల్లకి నానా తోడు మంచిగా నట్టండి ప్రజెక్ట్ पूरा फील ले रहा पूरा यार फोन स्क्रीन पे डाले ओके नाना मूल पांड ब्रेक देता हूं यार मूल मार दो पिटाड़ वाला मान अरे वो इलिंदा से गाइस गड्डे ಎಲ್ಮಾ ಅಲ್ಲೋ ಲಾರಿಗೆ ಡೀಸೆಲ್ ಬಾಟ್ರ್ ಅಂತ ಅದ ನಿಲ್ಲಿಸ್ಬಿಟ್ಟು ಡೀಸೆಲ್ ಹಿಂಗೆ ಟೋರ್ ತೆಗೆಯೋದು चप्पल इंच दियोड़ा एतले बेड ಇಲ್ಲ ನಾವು ಯೂಟ್ಯೂಬ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಸ್ಟಾರ್ಟ್ ಮಾಡಿದೆ ಅಷ್ಟೇ ಒಂದ್ 2 ದಿವಸ ಆಯ್ತು ಶ್ರುತನ್ ಗೌಡ ಅಂತ ನಾನು ಮಂಗಳೂರು ಆಕ್ಚುಲಿ ಮಂಗಳೂರಲ್ಲಿ ಸುಬ್ರಹ್ಮಣ್ಯ ಕಡಬ ಮಂಗಳೂರು ನೀವು ಅಲ್ಲಿ ಮಂಗಳೂರಲ್ಲಿ ಇದ್ರ ನಾವು ಇಲ್ಲಿ ಸುಬ್ರಹ್ಮಣ್ಯ ಹತ್ತಿರ ಪುತ್ತೂರು ನಿಮ್ದೇನಾ ನಮ್ದಲ್ಲ ಇವ್ರದ್ದು ನೀವು ಹಂಗೆ ಡ್ರಾಪ್ ಕೇಳ್ಕೊಂಡು ಹೋಗ್ತಾ ಇದ್ದೀರಾ ಹೌದು ನೀವು ನಮ್ಮನ್ನ ಮಾರಾಡ್ತಾರೆ ಕೇದಾರ್ನಾಥ್ ಸೋಲೋ ಬ್ಲಾಕ್ ತೆಗೀರಿ ಅಷ್ಟೇ ರಾಜಸ್ಥಾನ್ ಡೆಲ್ಲಿ आप दिल्ली जा रहे क्या भाई हमारा आदमी है ले आराम से ನಂಗೆ ಅಷ್ಟೇ ಹಿಂದಿ ಬರಲ್ಲ ಸ್ವಲ್ಪ ಮಾತಾಡ ಫೋನ್ ಮಾಡ್ತಾ ಇರ್ರಿ ಕಮ್ಯುನಿಕೇಶನ್ ಮಾಡ್ತೀವಿ ಇವಾಗ ಏನ್ ಹೇಳ್ಬೇಕಿಲ್ಲ ಹೇಳ್ತೀನಿ ಅವ್ರಿಗೆ ಏನಿಲ್ಲ ನಿಲ್ಕೊಂಡು ಕೇಳ್ದೆ ಇವ್ರು कहाँ से दी लिफ्ट बेंगलुरु का नेलमंगला टोल पे ತುಮಕೂರು ತುಮಕೂರು ಸೈಡ್ ನೀವ್ ಏನೇ ಮಾಡ್ಕೊಳ್ಳಿ ಹಿಂಗ್ ಇಟ್ಕೊಳ್ಳಿ ಅಷ್ಟೇ ನಿನ್ನೆ ಹಾಕಲ್ಲ ಬಿಡೋರು ಅಳಬೇಡ ನೀನ್ ಹಂಗ ಹೇಳಿದ ನಾನು ಎಷ್ಟು ಡೀಸೆಲ್ ಹೋಗುತ್ತೆ ಅಂತ ಹಾಕಲ್ಲ ಅಲ್ವಾ 15,000 तुम बड़ा यूट्यूबर बन गया ऋतिक ब्रो अर्ध वीडियो ನೀವೇ ಇದ್ದೀರಾ ಬ್ರೋ ಏನ್ ಬೇಕು ಹೇಳ್ರಿ ನಾನು ಹೇಳ್ತೀನಿ ವಿಡಿಯೋ ಮಾತ್ರ ಭಾಷೆ ಅರ್ಥ ಆಗಿಲ್ಲ ಅಂದ್ರೆ ಕಮ್ಯುನಿಕೇಟ್ ನಾನು ಮಾಡ್ಕೊಡ್ತೀನಿ ಫೋನ್ ಮಾಡ್ರಿ ಬಟ್ ದಯವಿಟ್ಟು ವಿಡಿಯೋ ಐಡಿ ಹೇಳ್ರಿ ಐಡಿ इंडिया से बाहर भी चल ಇಲ್ಲ ಅಪ್ಲೋಡ್ ಎಲ್ಲ ಅಪ್ಲೋಡ್ ಮಾಡಲ್ಲ ಕಟ್ ಮಾಡಿ ಎಲ್ಲ ಇಲ್ಲ ಮೊಬೈಲ್ ಅಲ್ಲಿ ಹಾಕ್ತೀನಿ ನೀವ್ ನಂಬರ್ ಕೊಟ್ಟಿರಿ ನೀವು ಕೇದಾರ್ನಾಥ್ ಹೆಂಗ್ ಹೋಗ್ತೀರಾ ಅಂತ ಹೇಳ್ತೀರಾ ನೆಕ್ಸ್ಟ್ ಟೈಮ್ ನಾವು ಹೋಗ್ಬೇಕು ಅದು ನಮಗೆ ರೂಲ್ ಇದು ಬೇಕು ಟಿಪ್ಪು ಅದೇನಾಗಲ್ಲಣ್ಣ ನಂಬರ್ ಹೇಳಿ ನಿಮ್ದು 91 ಪೆಟ್ರೋಲ್ ಬಂಕ್ ಬಂದಿರ್ತಾರ ಅವ್ರು ಮತ್ತೆ ಬೇಕಾದ್ರೆ ನಾವು ವೈರಲ್ ಮಾಡ್ಕೊಳ್ಳೋಣ ಇಲ್ಲ 2 ದಿವಸದಲ್ಲಿ ಒಳ್ಳೆ ಓಡ್ತಾ ಇದೆ ಐಡಿ ಹೇಳಿ ಬ್ರೋ ಹೇಳಿದೀನಿ ಅದೇ ನಂಬರ್ ವಾಟ್ಸ್ಆಪ್ ನನಗೆಲ್ಲ ಇದು ಹಾಕ್ರಿ ಇವತ್ತಿಂದನೇ ಸ್ಟಾರ್ಟ್ ಆಗ್ತವೆ 10 ಜನ ಸಬ್ಸ್ಕ್ರೈಬರ್ಸ್ ನಮ್ಮ ಸೈಡಿಂದಾನೆ ಸಿಕ್ಬಿಡ್ತಾರೆ ಅವ್ನು ಕೊಟ್ಟಿರೋ ಮಾಡ್ತಾರಪ್ಪ ಮಂಜು ಸ್ಕ್ಯಾನರ್ ಕೊಟ್ಟಿನ್ ಬಿಡು ಮಾಡ್ತಾರೆ
ಬಂಕ್ ಬರ್ಬಾರ್ದು. ಏ ಬಂಕ್ ಬರ್ಲಿ ಲಾರಿ bro. ಬರ್ಲಿ. ಹುಷಾರಾಗಿ ಹೋಗ್ಲಿ. ಇದೇ ಟೈಮಲ್ಲಿ ಓಪನ್ ಇದೆ. ನವೆಂಬರ್ ತನಕ ಓಪನ್ ಇದೆ. ಹಲೋ ಗಾಯ್ಸ್, ಡೇ 2 ಆಫ್ ಕಾಸಿಲ್ಲದೆ ಕೇದಾರ್ನಾಥಿಗೆ. ಅದೇ ಲಾರಿಯಲ್ಲಿದ್ದೀನಿ ಇವತ್ತು. ಭಯ್ಯ ಮತ್ತು ನಾನು 12 ಗಂಟೆಗೆ ಇಲ್ಲಿ ಬಂದು ನಿಲ್ಲಿಸಿ 30 ರೂಪಾಯಿ ಕೊಟ್ಟು ಅಲ್ಲಿಷ್ಟು ಗಾಡಿ ಲಾರಿ ಪಾರ್ಕಿಂಗ್ ಮಾಡಿ ಸಮಯವಾಗ ಎದ್ದದಷ್ಟೇ. ತುಂಬ ಚಳಿ ಇದೆ. ಸ್ವಲ್ಪ ಹಲ್ಲು ಮುಖ ತೊಳೆದು ಇಲ್ಲಿಂದ ಹೊರಡ್ತೀವಿ. ಗಾಯ್ಸ್, ಆಗಷ್ಟೇ ಯಾವಾಗ ಬೆಳಗ್ಗೆದ್ದು ಅಲ್ಲಿ ಒಂದು ಸ್ವಲ್ಪ ಅಷ್ಟೇ ಬಾಯಿ ಸ್ವಲ್ಪ ಗುಜಿ ಗುಜಿ ಮಾಡಿ ಅಲ್ಲಿಂದ ಮತ್ತೆ ನಾವು ಮತ್ತೆ ಅಲ್ಲಿಂದ ಹೊರಟ್ವಿ. ಅಲ್ಲಿ ಒಂದು ಟೀ ಕುಡಿದು ಜಸ್ಟ್ ಅಲ್ಲಿಂದ ಹೊರಟು ಇಲ್ಲೊಂದು ನಿಲ್ಲಿಸಿದ್ದಾರೆ. ಏನು ಕತೆ ಅಂತ ಗೊತ್ತಿಲ್ಲ. ಸುಮ್ಮನೆ ಟೈರ್ ಅದಿದೆ ಅಂತೆಲ್ಲ ಚೆಕ್ ಮಾಡಿ. ಒಳ್ಳೆ ಡ್ರೈವರ್ ಮಾತ್ರ. ನಾನು ಸ್ವಲ್ಪ ಮಲಗಿದೆ, ಇವಾಗ ಎದ್ದೆ. ಇನ್ನು ಹೇಳ್ತಿದ್ದು ಇದು ವೀಡಿಯೋ ಏನಂದರೆ ನೆಕ್ಸ್ಟ್ ನಿನ್ನೆದು ಫುಲ್ ವೀಡಿಯೋ ಹಾಕಲಿಲ್ಲ, ಅದು ಲಾಂಗ್ ಆಗುತ್ತೆ ಅಂತೇಳಿ. ಈ ಲಾರಿ ಹತ್ತಿದ ನಂತರದ್ದು ವೀಡಿಯೋನೇ ಬೇರೆ ಇದೆ, ಅದು ಮಸ್ತಾಗಿದೆ ಮಾತ್ರ. ಇವತ್ತಿದ್ರಲ್ಲಿದೆ. ನಿನ್ನೆ ನೈಟು ಪಂಪು ಗಿಂಪು ಎಲ್ಲ ತುಂಬ ಪಂಪಲ್ಲಿ ಅವರು ಹಣ ಎಲ್ಲ ಕೊಟ್ಟಿದ್ದಾರೆ ಅಲ್ಲೋಗಿ ದಕ್ಷಿಣಕ್ಕೆ ಅಂತ. ಮತ್ತು ಇವನು ಫುಲ್ ಸಪೋರ್ಟ್ ಆಗಿದ್ದಾನೆ. ಇವನು ಒಂಥರ ನೋಡೋಕ್ಕೆ ಮಾತ್ರ ಒಂಥರ ಇದ್ದಾನೆ, ಪಾಪ ಸ್ವೀಟ್ ಇದ್ದಾನೆ. ಫುಲ್ಲು ತಿಂಡಿ ಎಲ್ಲ ಇವನೇ ತೆಗೆದೊಟ್ಟ. ನಿನ್ನೆಯಿಂದ ಫುಲ್ಲು ನನಗೆ ನಾನು ಖರ್ಚೇ ಮಾಡಿಲ್ಲ. ನಾನು ಹೇಳಿದ್ದೆ ಅವನ ಹತ್ರ ಹೀಗೆ ಅಂತ. ಇವನು ಫ್ರೆಂಡ್ಸ್ ಎಲ್ಲ ನನಗೆ ಖರ್ಚು ಮಾಡಿದರು, ಊಟ ಗೀಟ ಎಲ್ಲ. ಆಮೇಲೆ ಹೇಳಂದರೆ ಅಲ್ಲೂ ಉಜ್ಲಿಲ್ಲ, ಅದೇ ಡ್ರೆಸ್ಸಲ್ಲಿದ್ದೀನಿ 2ನೇ ದಿನ ಸಹ. ಸದ್ಯಕ್ಕೆ ಇಷ್ಟೇ ಅಪ್ಡೇಟ್. ಇನ್ನೂ ಇದೆ. ಹಿಂಗೆ ನಿನ್ನೆ ತುಂಬ ಮಾತಾಡ್ತಾ ಇದ್ವಿ, ಆವಾಗ ರೆಕಾರ್ಡ್ ಮಾಡಲಿಲ್ಲ, ನೈಟ್ ಏನು ಕಾಣಿಸಲ್ಲ ಅಂತೇಳಿ. ಇದೊಂದು ನೋಡಿ, ಆ ಫ್ಯಾನಲ್ಲಿ ಹೋಗ್ತಿದೆ, ಅದು ಯಾವುದು ಗೊತ್ತಾ? ಈ ಫ್ಯಾನು ಯಾವುದು ಅಲ್ಲಿ ಕರೆಂಟ್ ಉತ್ಪತ್ತಿ ಮಾಡ್ತಾರಲ್ಲ ಆ ಫ್ಯಾನ್. ಅಪ್ಪ, ಅದು ಎಷ್ಟು ಲಾಂಗ್ ಇದೆ, ನಾನು ಇವಾಗಲೇ ನೋಡಿರೋದು ಅದನ್ನು. ಅದಕ್ಕೆ ನಾನು ರಿಯಲಾಗಿ ಇಷ್ಟು ಹತ್ತಿರದಲ್ಲಿ ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ಅದರ ಹತ್ತಿರ ತನಕ ಹೋಗಿದ್ದೀನಿ, ಆದರೂ ಅದು ಮೇಲಿರುವಾಗ ಆ ತಮಿಳ್ನಾಡಲ್ಲಿ ನೋಡಿದ್ದೀನಿ. ಆದರೆ ಅದೊಂದು ಅಷ್ಟು ದೊಡ್ಡ ಏನೂ ಕಾಣಿಸ್ಲಿಲ್ಲ. ಅದು ಇದೆಷ್ಟು ದೊಡ್ಡದು, ಅಗಲ ಇದೆಷ್ಟು, ಉದ್ದ ಇದ್ದೆಷ್ಟು. ಅದು ಒಂದು ರೆಕ್ಕೆನೇ ಅಷ್ಟು ಉದ್ದ ಇದೆ ಅಂದರೆ ಅದು 3 ರೆಕ್ಕೆ ಎಷ್ಟು ಉದ್ದ ಇರ್ಬೋದು. ಅಪ್ಪ ದೇವ್ರಿಗೆ ಗೊತ್ತು ಅದು ಹೇಗೆ ತಿರುಗುತ್ತೆ, ನಂಗೆ ಒಂದು ಅರ್ಥ ಆಗ್ತಿಲ್ಲ. ಆವಾಗದಿಂದ ಅದೇ ನಾನು ಯೋಚನೆ ಮಾಡ್ತಿದ್ದೆ. ಲಾರಿ ಹೋಗ್ಬೇಕಾದ್ರೆ ಇಡೀ ಬ್ಲಾಕ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅಂದರೆ ಏನು ಮಾಡುವಾಗಿಲ್ಲ, ಅವನು ಅಷ್ಟು ದೊಡ್ಡದ ಲಾರಿ, ಅದನ್ನು ಕಂಟ್ರೋಲ್ ಮಾಡ್ಕೊಂಡು ಹೋಗ್ಬೇಕಲ್ಲ. ಹಿಂದೆ ಒಬ್ಬ ವಾಕಿಟಾಕಿಯಲ್ಲಿ, ಮುಂದೆ ಒಬ್ಬ ವಾಕಿಟಾಕಿಯಲ್ಲಿ ಎಲ್ಲ ಮಾತಾಡ್ಕೊಂಡು ಹೋಗೋದು. ಅದು ಬಿಟ್ಟರೆ ಇಲ್ಲಿ ಹೈಯೆಸ್ಟ್ ಗದ್ದೆ ಬ್ಲ್ಯಾಕ್ ಮಣ್ಣು. ಸೊ ಇಲ್ಲಿ ಏನೋ ಸೂರ್ಯಕಾಂತಿ, ಸನ್ಫ್ಲವರ್ ಗಿಡ ಹೈಯೆಸ್ಟ್ ಇದೆ. ಆಮೇಲೆ ಏನಂದರೆ ಇಲ್ಲೊಂದು ಮಸ್ತಾಗಿರೋದು ಇನ್ನೊಂದು, ಇಲ್ಲಿ ಟಾಯ್ಲೆಟ್ ಇಲ್ಲ ಗುರು, ಟಾಯ್ಲೆಟೇ ಇಲ್ಲ ಇಲ್ಲಿ. ಎಲ್ಲೂ ಟಾಯ್ಲೆಟ್ ಇಲ್ಲ ಸದ್ಯಕ್ಕೆ. ಅಂದರೆ ಇಲ್ಲೆಲ್ಲರೂ ಹೈಯೆಸ್ಟ್ ನೋಡಿದೆ, ಎಲ್ಲರೂ ಬಿಂದಿಗೆ ಇಟ್ಕೊಂಡು ಸೀದಾ ಗುಡ್ಡೆಗೆ ಹೋಗ್ತಿದ್ದಾರೆ. ಇಲ್ಲಿ ಟಾಯ್ಲೆಟ್ ನಾನು ಕೇಳಿದ ಪ್ರಕಾರ ಇಲ್ಲಿ ಟಾಯ್ಲೆಟ್ ಇಲ್ಲ ಅಂತೆ. ಅಲ್ಲ ಏನೋ ಅದೊಂದು ಹುಡುಗಿರಿಗೆ ಬೇರೆ ಗುಡ್ಡೆ, ಹುಡುಗರಿಗೆ ಬೇರೆ ಗುಡ್ಡೆ, ಆ ಥರ ಏನೋ ಇದೆ ಅಂತೆ. ಆ ಗುಡ್ಡೆಗೆ ಹೋಗಿ ಟಿಕ್ಕಾಕ್ಬೇಕು, ತರಬೇಕು. ನಾಡತ್ತು ಹೋಗಲಿಲ್ಲ. ಇವರು ಹೋದ ಡ್ರೈವರು, ಒಂದು ಬಾಟ್ಲಿ ನೀರು ಇಟ್ಕೊಂಡು ಹೋದ. ನನಗೆ ಅಷ್ಟೇನು ಸರಿ ಆಗಲಿಲ್ಲ ಇವಾಗಲೇ. ಮತ್ತು ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಯಪ್ಪ, ಯಾರ್ಯಾರು ಹೇಗೆ ಎಲ್ಲೆಲ್ಲಿ ಎಂತೆಂತ ಆಗುತ್ತೆ ಪಾಪ. ಇವನೊಂದೆಷ್ಟು ಡ್ರೈವರ್, ಇವನಿಗೆ ಸಿಗೋದೇ 10,000 ಸಂಬಳ. ಆ ಸಂಬಳದಲ್ಲಿ 10-12 ಸಾವಿರ ಅಂತೆ. ಆ ಸಂಬಳದಲ್ಲಿ ಇದರಲ್ಲಿ ಲಾರಿಯಲ್ಲಿ ಏನಾದರೂ ಕಳ್ಳತನ ಆದರೆ ಅದು ನಿನ್ನೆ ಸ್ಪಾಟ್ ನಿಲ್ಲಿಸಿದ್ರಲ್ಲ, ಅಲ್ಲಿ ಪಾರ್ಕಿಂಗ್ ಚಾರ್ಜ್ 50 ರೂಪಾಯಿ ನೈಟಿಂದ ಬೆಳಿಗ್ಗೆವರೆಗೆ ಒಂದು ಲಾರಿಗೆ. ಅಲ್ಲಿ ಅವರು ನೋಡ್ಕೊಂಡು ಇರ್ತಾರೆ. ಬೆಳಿಗ್ಗೆ ತನಕ ಅವರು ಎಚ್ಚರಿಕೆ ಇರ್ತಾರೆ. ಅಲ್ಲಿ ನಾವು ಮಲಗ್ಬೋದು ಲಾರಿ ಒಳಗೆ. ಯಾವುದೇ ಲಾರಿಯಲ್ಲಿ ಅದು ಇದು ಅಂತ ಕಳ್ಳತನ ಆದರೆ ಅವ್ರ ಹತ್ರ ಕೇಳ್ಬೋದು. CC ಕ್ಯಾಮೆರಾ ಎಲ್ಲ ಇದೆ. ಮತ್ತು ನಾವು ರೋಡ್ ಸೈಡಲ್ಲೆಲ್ಲ ನಿಲ್ಲಿಸ್ತೀವಲ್ಲ, ಅವರು ಅಲ್ಲಿ ಏನಾಗುತ್ತೆ ಅಂದರೆ ಒಂದು ಟೈರ್ ಕದಿಯೋದು, ಇಲ್ಲಾಂದರೆ ಡೀಸೆಲ್ ಕದಿಯೋದು, ಎಲ್ಲ ಏನಾದರೂ ಮಾರ್ತಾನೆ ಇರ್ತಾರೆ ಇಲ್ಲಿ ಲೋಕಲ್ಸ್. ಹಂಗೆ ಅದಕ್ಕೆ ಎಂತಂದರೆ ಅಂಥ ಸೇಫ್ ಜಾಗದಲ್ಲಿ ನಿಲ್ಲಿಸ್ತೇವೆ ಈ ಲಾರಿಯನ್ನೆಲ್ಲ.
ಎಲ್ಲಾದರೂ ಆದರೆ ಅಂದರೆ ಲಾರಿ ಡೀಸೆಲ್ ಅದು ಇದೆಲ್ಲ ಏನಾದರೂ ಕದ್ದರೂ ಕೂಡ ಚೋರಾದರೂ ಕೂಡ ಅದನ್ನು ಆ ಹಣವನ್ನು ಕೆಲವರೆಲ್ಲ ಓನರ್ಸ್ ಆಗ್ತಾರೆ ಅಂತೆ, ಒಳ್ಳೆ ಓನರ್ಸು. ಮತ್ತು ಕೆಲವರು ಎಲ್ಲ ಇವರು ಸಂಬಳದಲ್ಲಿ ಕಟ್ಟಾಗುತ್ತೆ. ಅದು ಒಂದು ಮುಕ್ಕಾಲು ವಾಸಿ ಏನೋ ಕಟ್ಟಾಗುತ್ತೆ ಅಂತೆ. ಒಂದು ಟ್ರಿಪ್ಪಲ್ಲಿ ಸಿಗೋದೇ ಅಂದರೆ ಅಷ್ಟು ಲಾಂಗ್ ಹೋಗಬೇಕು. 4 ದಿವಸ ನಿದ್ದೆ ಇಲ್ಲ. ನಿನ್ನೆ 12 ಗಂಟೆ ಮಲಗಿದ, ಇವತ್ತು ಬೆಳಿಗ್ಗೆ 5 ಗಂಟೆ ಎದ್ದ ಅಷ್ಟೇ. ಒಂದು 5 ಗಂಟೆ ನಿದ್ದೆ, 5-6 ಗಂಟೆ ನಿದ್ದೆ. ಆ ನಿದ್ದೆಯಲ್ಲಿ ಇನ್ನೂ ಓಡಿಸ್ತಾ ಇರ್ತಾನೆ, ಅಲ್ಲೆಲ್ಲ ನಿಲ್ಲಿಸ್ತಾನೆ ಬಟ್ ನಿದ್ದೆ ಬರಲ್ಲ, ನಿದ್ದೆ ಮಾಡಲ್ಲ, ಓಡಿಸ್ತಾನೆ. ಮಾತ್ರ ಈ ಮಧ್ಯಾಹ್ನ ಹೊತ್ತೆಲ್ಲ ಸ್ವಲ್ಪ ನಿಲ್ಲಿಸ್ತಾರೆ, ಯಾಕೋ ಟೈರ್ ಎಲ್ಲ ಅದು ಜಾಸ್ತಿ ಹೀಟ್ ಆಗುತ್ತೆ. ಇನ್ನು ಮಹಾರಾಷ್ಟ್ರದಲ್ಲಿ ತುಂಬ ಕಷ್ಟ ಇದೆ ಅಂತೆ ಓಡಿಸೋಕ್ಕೆ, ತುಂಬ ಸೆಕೆ ಅಂತೆ. ಹಾಗೆ ಮತ್ತೆ ಅದೇ ಇವತ್ತಿನ ಅಪ್ಡೇಟ್ ಇನ್ನೂ ಇದೆ, ಮುಂದೆ ಇನ್ನೂ ಇದೆ. ಮುಂದೆ ಏನಾಗ್ತದೆ, ಈ ಲಾರಿಯಿಂದ ಇಳಿದು ಹೋಗ್ತೀನಾ, ನೆಕ್ಸ್ಟು ಬೇರೆ ಲಾರಿಗೆ ಹೋಗ್ಬೇಕಾಗುತ್ತಾ ಅಂತೆಲ್ಲ ಗೊತ್ತಿಲ್ಲ. ಈ ಲಾರಿಯಲ್ಲೇ ಒಂದು 3 ದಿವಸ ಹೋದರೆ ನನಗೆ ಡೆಲ್ಲಿ ತಲುಪೋದು ಸದ್ಯಕ್ಕೆ. ಇವನ್ನೆಲ್ಲಾದರೂ ನಿಲ್ಲಿಸಿದರೆ ನಾನು ಬೇರೆ ಲಾರಿ ಹತ್ತಬೇಕಾಗುತ್ತೆ. ಆಯಿತು, ಇವಾಗ ಸದ್ಯಕ್ಕೆ ನಾನು ಈ ಲಾರಿ ಕಂಡಕ್ಟರ್ ಕ್ಲೀನರ್ ಆಗಿದ್ದೀನಿ ಸದ್ಯಕ್ಕೆ. ನೋಡ್ಬೋದು ಈ ಲಾರಿ ಯಾರು ಆ DJ ಸೆಟ್ಟು, ಇದು ನನ್ನ ಬ್ಯಾಗು, ಮಂದ್ರಿ ಬೆಡ್ಶೀಟು, ಅದು ಬಿಟ್ಟೆ ಮಾಮ ತಿಂತಿದ್ದಾನೆ ಅಷ್ಟೇ. ಬಾಲೊಂದಿಷ್ಟು ಮಾಮ ಹಾಕ್ಕೊಂಡಿದ್ದಾನೆ, ನಾನೇ ಅಲ್ಲಿ ಉಜ್ಜಲಿಲ್ಲ. ಇನ್ನು ಎಲ್ಲೇ ಅಲ್ಲಿ ಉಜ್ಜಿದ್ದು ಅಂತ ಗೊತ್ತಿಲ್ಲ. ಇವಾಗ ಇಲ್ದು ಅಲ್ಲಿ ಉಜ್ಜಬೇಕು. ಇದನ್ನೆಲ್ಲ ತೆಗೆದು ತೋರಿಸ್ತೀನಿ ಇವಾಗ ಸದ್ಯಕ್ಕೆ. ಓಕೆ, ಸದ್ಯಕ್ಕೆ ಅನ್ನಿಲ್ಲಿ ಹೊರಗೆ ಹೋಗಿ ತೋರಿಸ್ತೀನಿ. ಕನ್ನಡ ಎಲ್ಲ ನೋಡಿದ್ದೀನಿ, ಈ ಲಾರಿಯಲ್ಲೆಲ್ಲ ನಾನು ಇದನ್ನು ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ. ಅಂದರೆ ಇದನ್ನು ಹೇಗೆ ಮಡಿಸ್ತಾರೆ ಅಂತ, ಇದನ್ನು ಹೇಗೆ ಎಂತ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಹೇಗೆ ಓಪನ್ ಮಾಡ್ತಾರೆ, ಹೇಗೆ ಕ್ಲೋಸ್ ಮಾಡ್ತಾರೆ ಅಂತ. ಈಗ ಮಸ್ತಾಗಿದೆ, ತೋರಿಸಿ ಇರಲಿ. ಏನಿಲ್ಲ, ಅಲ್ಲೇ ಇದ್ದೀವಿ. ಅಲ್ಲಿ ಲಾರಿ ನಾವು ಗ್ರೀಸಿಂಗಿಗೆ ನಿಲ್ಲಿಸಿದೆ. ಗ್ರೀಸಿಂಗ್ ನಿಲ್ಲಿಸಿ ಇಲ್ಲಿ ಒಂದು ಹೋಟೆಲ್, ಇಲ್ಲೆಲ್ಲ ಹೇಗೆ ಗೊತ್ತಾ, ಒಂಥರ ಒಳ್ಳೇದಿದೆ. ನಮ್ಮ ಬಾಯಿ ಕೈ ತೊಳೆದಿದ್ದಾರೆ. ಈ ಥರ ಇಲ್ಲಿ ಊಟ ಮಾಡೋದು, ಆಚೆ ಕುತ್ಕೊಂಡು. ಒಂಥರ ಹೋಟೆಲ್ ಹೇಗಿದೆ ನೋಡಿ, ಮಸ್ತಾಗಿದೆ. ಇವಾಗ ನಿನ್ನೆ ರಾತ್ರಿ ನಿಲ್ಲಿಸಿದಂಥದ್ದೇ ಜಾಗ, ಅದನ್ನು ನಿಮ್ಗೆ ತೋರಿಸಲಿಕ್ಕೆ ಮರುತ್ತೆ. ಇಲ್ಲಿ ಟ್ರ್ಯಾಕ್ಟರ್ಗೆ ಒಂದು ಕಟ್ಟಿದ್ದಾರೆ, ಇನ್ನೊಂದು ಮತ್ತೊಂದು ಕಟ್ಟಿದ್ದಾರೆ. ಕಾಣಿಸ್ತಿದೆ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಇವಾಗೊಂದು ಬ್ರೇಕ್ಫಾಸ್ಟ್ ಬೈಯ ಲೆಕ್ಕದಲ್ಲಿ ಮತ್ತು ಹಾಗೆ ಎಲ್ಲ ಅದು ಇದು ಅಂತೇಳಿ ಇಲ್ಲೇ ಇದೆ ಸದ್ಯಕ್ಕೆ. ಇಲ್ಲಿ ಅಯ್ಯ बोलो हिंदी में। ಓಕೆ ನಮ್ಮೈತೆ ಚಿತ್ರದುರ್ಗ ಈ ಸೈಡ್ ಹಂಚಿ ಚಿತ್ರದುರ್ಗದ ಜಿಲ್ಲಾ. ಎರಡು ಕಾಲು ಅದೊಂದು ಅವನ ಸವಡತಿ ಜಸ್ಟ್ ಇದೆ ನಮ್ಮ ಓಲ್ಲ ಬಂಡ ಜಸ್ಟ್ ಸೋಲಾಪುರ ನಾನು ಬ್ರಿಡ್ಜ್ ಒಂದತ್ತ ಐತೆ ಒಂಜಿ ಫುಲ್ ಈ ಕ್ಯಾನ್ಗೆ ನೀರಿಂಜ ಒಂದು ಹತ್ತಾರ ಅನ್ಬೋದು. ನೀರಿಂಜ ಒಂದು ಹತ್ತದೆ ಕ್ಯಾನ್ ಫುಲ್ ನೀರಿಂಜ ಅಂತ ಅಲ್ಲಿ ಜಗಲ ಹತ್ತದ್ದು ಗಮ್ಮತ್ತಾಗ್ತದೆ. ಯಾ ನೀರು ಕುಂತಿದ್ರೆ ಬೇರೆ ಬೇರೆ ಅಂತ ಗೊತ್ತಿರ ಗಮ್ಮತ್ತು ಬೆಲೆ ಅಂತ ಗೊತ್ತಾಯ್ತು ಮಾತ್ರ ಬಂದದ
ಕೆಂಪು ಕೆಂಪುದ ಕಾಯಿ ಆದ್ರೆ ಸದ್ಯಾಗಿ ನಿಕ್ಕು ಕೆನ್ನೆಗೆ ಎಲ್ಲೆಲ್ಲ ಎಲ್ಲ ಬೇರೆ ಟಿಪ್ಪೆ ಬೇರೆ ನೊಟ್ಟಿಗೆ ನೆಪ್ಪೆ ಎನರ್ಜಿ ಡ್ರಿಂಕ್ ಪೂರದೇ ತೋರಿ ಫುಲ್ಲು ಮೇರ್ನ ಸ್ಪಾನ್ಸರ್ ಆದ್ರೆ ನೋಡಾದು ನನಗೆ ಇತ್ತಿನ ಕಾಲ್ ಅನ್ಪೆ ಅಂತೆ ಆತರ ಟೇಕ್ ಕೇರ್ ಬೈ ಬೈ ಯಾ ಗಾಯ್ಸ್ ಇದೆ ಇತ್ತ ಲಾಗ್ ಎಂಟು ಅನ್ಪೆ ನೆಕ್ಸ್ಟ್ ಅಲ್ಲ ಇತ್ತರ ವಿಡಿಯೋ ಬಂದದ್ದು ಎಲ್ಲದ ವಿಡಿಯೋ ಕೊಡ್ಪೆ ಅಂತಾನೆ ಬಾಯ್ ಬಾಯ್ ಭಯ್ಯ ನನಗೆ ವಿಡಿಯೋ ಕೊಡೋಣ ಏನಿತ್ತೆ ಎಕ್ಸಾಮ್ ಪೇರ ನಾನು ಅಪ್ಲೋಡ್ ಆಪ್ ಮಾತ್ರ ಮೂರು ದಾಲ್ ನಾನು ವಿಡಿಯೋ ಮಂತ್ ಜಾತಿ ವೆದರ್ನ ಎಂಜಾಯ್ ಮಾಡ್ತಾರೆ ಮನುಷ್ಯರು ಸೆಕೆಂಡು ವೆಚ್ಚ ಉಂಡು ಪಂಡ ಫುಲ್ ಸ್ಟ್ರೈಟ್ ರೋಡು ಫುಲ್ಲು ಮರುಭೂಮಿದೆಲ್ಲ ಬಂದು ಒಂಥರ ಫುಲ್ಲು ಭೂಮಿ ಖಾಲಿ ಆಗ್ಲಿ ಕ್ರಿಸ್ಮಸ್ ಮಾರ್ಗ ಬೆಂಚ ಫುಲ್ ಇಯರ್ ರೆಕಾರ್ಡ್ ತೋರಿದ್ರೆ ಮೊಬೈಲ್ ತೆಗೆದು ಶಾರ್ಟ್ ಮಾಡುವೆ ನಾಡು ಓಕೆ ಆತರ ಟೇಕ್ ಕೇರ್ ಬೈ ಬೈ ಸಿ ಯು ಗೈಸ್ ಮೊಬೈಲ್ ಎತ್ತು ಗೊತ್ತು ಅಂದಿದ್ವಿ ಊರಾಚೆ ಸ್ವರ್ಗ